Hello guys, Namaskara, welcome back to my YouTube channel Anu Creations. So guys, ಇವತ್ತಿನ vlog ಏನು ಅಂತ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ. So yes, it's a huge Meesho haul. ಸೊ ಕಿಚನ್ ಪ್ರಾಡಕ್ಟ್ಸ್ ರಿಗಾರ್ಡಿಂಗ್ ಅಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಮೈಕಿಲ್ ಹಾಕೋಬಿಟ್ರೆ ಅದು ವಾಯ್ಸ್ ಕ್ಲಿಯರ್ ಆಗಿ ಕೇಳಲ್ಲ, ಬಿಕಾಸ್ ಕೂದಲು ಅಡ್ಡ ಬರ್ತಾ ಇರುತ್ತೆ ಅಂತೇಳಿ. ಸೊ ಎಸ್ ಗೈಸ್, ಇಲ್ಲಿ ಆಲ್ರೆಡಿ ನಾನು ಎಲ್ಲ ಪ್ರಾಡಕ್ಟ್ಸ್ ನ ಗ್ಯಾದರ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದಷ್ಟು ಇಲ್ಲಿ ತನಕ ಇದೆ, ಈ ಕಡೆ ಒಂದಷ್ಟು ಇಲ್ಲಿ ತನಕ ಇದೆ. ಸೊ ಇವತ್ತಿನ ವ್ಲಾಗ್ ಅಲ್ಲಿ ಹ್ಯೂಜ್ ಮೀಶೋ ಹಾಲ್ಗೆ ನಮ್ಮ ಕಿಚನ್ಗೆ ಏನೇನ್ ಬೇಕು ಪ್ರತಿಯೊಂದು ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ನಾನು ಯಾವುದೇ ಒಂದನ್ನ ಪ್ರೈಸ್ ಆಗಿ ಅಥವಾ ಅದೇನೇ ಆಗಲಿ ನಾನು ಸ್ಕ್ರೀನ್ ಮೇಲೆ ಹಾಕಕ್ ಹೋಗಲ್ಲ, ಬಿಕಾಸ್ ತುಂಬಾನೇ ಜಾಸ್ತಿ ಪ್ರಾಡಕ್ಟ್ಸ್ ಇದೆ. ಅದಕ್ಕೋಸ್ಕರ ನಿಮ್ಗೆ ಯಾವುದೇ ಪ್ರಾಡಕ್ಟ್ ಬೇಕಂದ್ರೂ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವುದೇ ಪ್ರಾಡಕ್ಟ್ ಬೇಕಂತಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಪ್ಲೀಸ್ ಅಲ್ಲಿ ಹೋಗಿ ಚೆಕ್ ಮಾಡಿ, ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕೋ ಅಲ್ಲಿ ಪರ್ಚೇಸ್ ಮಾಡಿ. ಇನ್ಯಾಕೆ ತಡ ಮಾಡೋದು, ಬೇಗ ಪಟಾಪಟ್ ಅಂತ ನಾನು ಏನ್ ಐಟಮ್ಸ್ ನ ತಗೊಂಡಿದ್ದೀನಿ, ಸೊ ಯಾವ್ಯಾವ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದೀನಿ ಅಂತ ನಾನು ಒಂದೊಂದೇ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಲೇಟ್ ಮಾಡೋದು ಬೇಡ, ಲೆಟ್ಸ್ ಕ್ವಿಕ್ಲಿ ಗೆಟ್ ಇನ್ ಟು ದ ವಿಡಿಯೋ. ಸೊ ಫಸ್ಟ್ ಇವಾಗ ನಾನು ನಿಮ್ಗೆ ಪ್ರಾಡಕ್ಟ್ಸ್ ತೋರಿಸ್ಬಿಡ್ತೀನಿ, ಎಷ್ಟು ಇದೆ ಫಸ್ಟ್ ಎಷ್ಟು ಐಟಮ್ಸ್ ನ ಆರ್ಡರ್ ಮಾಡಿದೀನಿ ಅಂತ ಹೇಳಿ. ಸೊ ಇಲ್ಲಿ ಇಟ್ಕೊಂಡ್ರೆ ಆಕ್ಚುಲಿ ಕಾಣ್ತಾ ಇಲ್ಲ. ಸೊ ತೋರಿಸ್ಬಿಡ್ತೀನಿ ಏನೇನು ಆರ್ಡರ್ ಮಾಡಿದೀನಿ ಅಂತೇಳಿ, ಆಮೇಲೆ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ ಇದೆ ನೋಡಿ, ಈ ಕಡೆ ಎಲ್ಲ ನೋಡ್ಬೋದು ನೀವು. ಸೊ ಇದರಲ್ಲಿ ಒಂದಷ್ಟು ಏನೇನಿದೆ ಅಂತ ನಾನು ತೋರಿಸ್ತೀನಿ. ಸೊ ಅದಾದ್ಮೇಲೆ ಈ ಕಡೆಗೆ ಬಂದ್ರೆ ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಒಂದಷ್ಟು ಪುಟಾಣಿ ಪ್ರಾಡಕ್ಟ್ಸ್ ಇಲ್ಲಿದೆ. ಸೊ ಇಲ್ಲಿ ಸ್ವಲ್ಪ ದೊಡ್ಡ ಪ್ರಾಡಕ್ಟ್ಸ್, ದೊಡ್ಡ ಬಾಕ್ಸ್ಗಳಿದೆ ಈ ಕಡೆಗೆ. ಸೊ ಈ ಕಡೆಗೆ ಬಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಪುಟಾಣಿದ ಐಟಮ್ಸ್, ಇಲ್ಲಿ ತನಕನೂ ಐಟಮ್ಸ್ ಇದೆ. ಸೊ ಗೈಸ್, ಲೇಟ್ ಮಾಡೋದು ಬೇಡ, ಒಂದೊಂದು ಪ್ರಾಡಕ್ಟ್ ನ ಯಾವ ತರ ಇದೆ ಏನು ಅಂತ ನೋಡ್ಕೊ ಬರೋಣ ಬನ್ನಿ. ಸೊ ಫಸ್ಟ್ ಪ್ರಾಡಕ್ಟ್ ನಾನು ತೋರಿಸ್ತಾ ಇರೋದು ನಿಮಗೆ ಸೊ ಇದು ಒಂದು ಗ್ಲಾಸ್ ಜಾರ್ಸ್. ಸೊ ಈ ತರ ಬರುತ್ತೆ. ಇದರಲ್ಲಿ ಸೆಟ್ ಆಫ್ 12 ಪೀಸಸ್, 1 2 3 4 5 6 12 ಪೀಸಸ್ ಬರುತ್ತೆ. ಸೊ ಈ ತರ ಬರುತ್ತೆ ನಿಮಗೆ ಜಾರ್ ಕಂಟೈನರ್ಸ್. ಸೊ ಈ ತರ ಗ್ಲಾಸ್ ಜಾರ್ಸ್ ಇದು. ಸೊ ಇದರ ಹೇಳಿದ್ನಲ್ಲ ಪ್ರೈಸಸ್ ಎಲ್ಲ ಪ್ರತಿಯೊಂದು ನಾನು ಅಲ್ಲಿ ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಸೊ ಇದು 12 ಪೀಸಸ್ ಬರುತ್ತೆ. ನಿಜವಾಗ್ಲೂ ಕ್ವಾಲಿಟಿ ವೈಸ್ ಆಗಿರ್ಬೋದು, ಹಾಗೆ ಎಲ್ಲಾದ್ರೂ ಅಷ್ಟೇ ಸಕ್ಕತ್ತಾಗಿದೆ. ಸೊ ಸೂಪರ್ ಡೂಪರ್ ಟಾಪ್ ನಾಚ್ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲಾ ಪ್ರಾಡಕ್ಟ್ಸ್ ನಾನು ಮೀಶೋ ಇಂದ ತರಿಸಿದ್ದು. ಸೊ ನೀವು ಆಕ್ಚುಲಿ ಇವಾಗ ಸೇಲ್ ಸಹ ನಡೀತಾ ಇದೆ. ಸೊ ನೀವು ಇನ್ ಕೇಸ್ ಏನಾದ್ರು ಬೈ ಮಾಡ್ಬೇಕು ಅಂತಿದ್ರೆ ಇವಾಗಲೇ ಹೋಗಿ ಆರ್ಡರ್ ಮಾಡಿ. ಸೊ ಇದು ಬಂದು ಪ್ಯಾಕ್ ಆಫ್ 12 ಪೀಸಸ್ ಬಾಕ್ಸ್ ಇದು. ಸೊ ನೆಕ್ಸ್ಟ್ ಈ ಬಾಕ್ಸ್ ಓಪನ್ ಮಾಡೋಣ. ಸೊ ನಾನು ಯಾವ ಪ್ರಾಡಕ್ಟ್ಸ್ ಎಲ್ಲ ಅನ್ಬಾಕ್ಸ್ ಮಾಡ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಅನ್ಬಾಕ್ಸ್ ಅಂತ ಮಾಡ್ತಾ ಇಲ್ಲ, ಯೂಸ್ ಮೀಶೋ ಹಾಲ್ ಅಂತ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಗೊತ್ತಲ್ಲ, ನನಗೆ ಆರ್ಡರ್ ಬಂದ ತಕ್ಷಣ ಅದನ್ನ ಓಪನ್ ಮಾಡಿ ನೋಡೋ ಕುತೂಹಲ ಜಾಸ್ತಿ, ಅದಕ್ಕೋಸ್ಕರ ಎಲ್ಲ ಓಪನ್ ಮಾಡ್ಬಿಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕಮಿಂಗ್ ಟು ಈ ಥರದ್ದು ಇದರಲ್ಲಿ 1 2 3 4 5 6 7 8 ಪೀಸಸ್ ಬರುತ್ತೆ. ಸೊ ಅದರಲ್ಲಿ ಸೇಮ್ ನಾನು ಲಾಸ್ಟ್ ಟೈಮು ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದವಾಗ ಈ ಥರ ಕಿಚನ್ ಪ್ರಾಡಕ್ಟ್ಸ್ ಮಾಡಿದೆ. ಅದು ತುಂಬ ಚೆನ್ನಾಗಿ ಇಷ್ಟಪಟ್ಟು ನಿಮ್ಗೆಲ್ಲರಿಗೂ ರೀಚ್ ಆಗಿದೆ. ಅದಕ್ಕೋಸ್ಕರ ಮತ್ತೆ ಇವಾಗ ಮನೆಯಲ್ಲಿ ಮಾಡ್ಕೊಳ್ಳೋಣ ಅದನ್ನ ಅಂತ ಹೇಳಿ ಸೊ ಆ ವಿಡಿಯೋನ ಮಾಡ್ತೀನಿ. ಸೊ ಇದು ಬಂದು 1000 kg ಅಂದರೆ 1 kg 100 ಗ್ರಾಮ್ ಎಕ್ಸ್ಟ್ರಾ. ಸೊ ಆ ಥರ ವೆಯ್ಟ್ ಇಡ್ಸೋಂಥದ್ದು ಎಲ್ಲಾನು ಹೇರ್ ಲಾಕ್ ಬಾಕ್ಸಸ್ ಬರುತ್ತಲ್ಲ ಆ ಥರದ್ದು. ಸೊ ನೋಡ್ಬೋದು ಈ ಥರ ಬರುತ್ತೆ ಬಾಕ್ಸು. ಇದು ಬಂದು 8 ಪೀಸಸ್ ಬರುತ್ತೆ. 1100 ಗ್ರಾಮ್ಸ್ ಇಡ್ಸುತ್ತೆ. ಇದು ಅಷ್ಟೇ ಕ್ವಾಲಿಟಿ ಆಗಿರ್ಬೋದು, ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಸಕ್ಕದಾಗಿ ಬರುತ್ತೆ. ಏನದು ಇವಾಗ ನಾವೇನಾದ್ರೂ ಎಲ್ಲ ನೀಟಾಗಿ ಜೋಡಿಸಿಡ್ಬೇಕು ಆ ಥರ ಎಲ್ಲಾದ್ರೂ ನೋಡ್ಬೇಕಾದಾಗ ಸಕ್ಕದಾಗಿ ಬರುತ್ತೆ. ಸೊ ಇದು ಬಂದು ಗ್ಲಾಸ್ ಅಲ್ಲ, ನಾರ್ಮಲ್ ಫೈಬರ್ ಮೆಟೀರಿಯಲ್ ಬರುತ್ತಲ್ಲ ಆ ಥರದ್ರಲ್ಲಿ ಇದು. ಸೊ ನೋಡ್ಬೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಲಾಸ್ಟ್ ಟೈಮ್ ನಾನು ತರಿಸಿದ್ದು ಇದು ಬಂದು ಅದೊಂಥರ ಈ ಥರ ಲಾಕ್ ಸಿಸ್ಟಮ್ ಇಲ್ಲ ಅದಕ್ಕೆ, ಅದು ನಾರ್ಮಲ್ ಕ್ಯಾಪ್ ಪ್ರೆಸ್ ಮಾಡೋಂಥದ್ದು. ಸೊ ಅದು ಚೆನ್ನಾಗಿದೆ, ಇದು ತುಂಬಾನೇ ಚೆನ್ನಾಗಿದೆ. ಸೊ ಇದರಲ್ಲಿ 6 ಪೀಸಸ್ ಬರುತ್ತೆ. ಸೊ ಇದೆಲ್ಲ ನೋಡ್ಬೋದು ನೀವು, ಇಲ್ಲಿ ಇದರಲ್ಲಿ 6 ಪೀಸಸ್ ಬರುತ್ತೆ ನೋಡಿ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ರೆ ಸೊ ಈ ಪ್ರಾಡಕ್ಟ್, ಇದು ಬಂದು ಗ್ಲಾಸ್ ಜಾರ್ಸು, ಈ ತರ ಗ್ಲಾಸ್ ಜಾರ್ಸು. ಸೊ ಇದರಲ್ಲಿ ಪ್ಯಾಕ್ ಆಫ್ ಇದು ಎಷ್ಟು ಬರುತ್ತೆ ಅಂತ ಮರ್ತೋಗಿದ್ದೀನಿ, 2 3 4 5 6 ಸೇಮ್ ಇದರಲ್ಲೂ ಅಷ್ಟೇ 12 ಪ್ಯಾಕ್ ಆಫ್ ಬರುತ್ತೆ. ಸೊ ಈ ಥರದಲ್ಲಿ ಪುಟಾಣಿ ಜಾರ್ ಥರ ಬರುತ್ತೆ. ಇದರಲ್ಲಿ ನಾವು ಜೀರಿಗೆ, ಸಾಸಿವೆ, ಆಮೇಲೆ ಸಮಥಿಂಗ್ ಅದೇನದು ಮೆಣಸು, ಯಾಲಕ್ಕಿ ಇದೆಲ್ಲ ಹಾಕೋಣಕ್ಕೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಸೊ ಇದರಲ್ಲೂ ಲಾಕ್ದು ಬಂದು ಈ ಥರ ರೊಟೇಟ್ ಮಾಡೋದು. ಸೊ ಈ ಥರ ಹೇರ್ ಲಾಕ್, ಇದು ಅಷ್ಟೇ ಹೇರ್ ಲಾಕ್ ಕಂಟೈನರು. ಸೊ ಈ ಥರ ನಾರ್ಮಲ್ ಈ ಥರ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣುತ್ತೆ ಗೈಸ್. ಇದೆಲ್ಲ ಒಂಥರ ಸೆಟ್ ಮಾಡಿದ್ರೆ ಕಿಚನಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಕಿಚನ್ನ ಯಾವ ಥರ ಸೆಟ್ ಮಾಡ್ತೀನಿ ಅಂತಲೇ ಸಹ ನಾನು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಬ್ಲಾಗ್ ಅದೇ, ಖಂಡಿತವಾಗ್ಲೂ ಅದೇ ಆಗಿರುತ್ತೆ. ಸೊ ಇವತ್ತೆಲ್ಲ ಮುಗಿಸ್ಕೊಂಡು ನಾಳೆ ಅದನ್ನೆಲ್ಲ ಸೆಟ್ ಮಾಡ್ತೀನಿ. ಸೊ ನಾಳೆ ಅದೆಲ್ಲ ಸೆಟ್ ಮಾಡಿದ್ಮೇಲೆ ಬ್ಲಾಗು ಖಂಡಿತವಾಗ್ಲೂ ಅದೇ ಆಗಿರುತ್ತೆ. ಸೊ ಈ ಥರ ಜಾರ್ಸ್ ಅಲ್ಲ ಕಂಟೈನರ್ಸು, ಪುಟಾಣಿ ಕ್ಯೂಟ್ ಕಂಟೈನರ್ಸು. ಸೊ ಇದ್ರಲ್ಲಿ ಹೇಳಿದ್ನಲ್ಲ ಸಾಸಿವೆ, ಜೀರಿಗೆ, ಮೆಣಸು, ಮೆಂತ್ಯ ಅದೆಲ್ಲನೂ ಹಾಕೋಣಕ್ಕೆ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ನಾವು ಯಾವುದೇ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲಲ್ಲ.
ಸೊ ಇದ್ರಲ್ಲಿ ಕಂಟೈನ್ ಸ್ಟೋರ್ ಮಾಡಿರೋದ್ರಿಂದ ತುಂಬಾನೇ ಒಂದು ಚೆನ್ನಾಗಿ ಲುಕ್ ಕೊಡುತ್ತೆ, ಕಿಚನ್ಗೆ ಒಂದು ಚೆನ್ನಾಗಿ ಲುಕ್ ಕೊಡುತ್ತೆ. ಇದರಲ್ಲಿ 12 ಪೀಸಸ್ ಬರುತ್ತೆ. ಇದು ಪ್ರೈಸ್ ಎಲ್ಲ ನಾನು ಅದೇ ಹೇಳೋದನ್ನ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ನೆಕ್ಸ್ಟ್ ಇದು ಬಂದು ನ್ಯಾಪ್ಕಿನ್ ಹೋಲ್ಡರು. ಸೊ ಈ ಥರ ಬರುತ್ತೆ. ನಿಮಗೆ ನ್ಯಾಪ್ಕಿನ್ ಹೋಲ್ಡರು. ಸೊ ಆ್ಯಕ್ಚುಲಿ ಇದು ಹಾಕಿದ್ರೆ ಅಂದರೆ ನಾವು ಹ್ಯಾಂಗ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಹ್ಯಾಂಗ್ ಮಾಡೋದನ್ನ, ಸೊ ಇಲ್ಲಿ ಹ್ಯಾಂಗ್ ಮಾಡಿ ಇದಕ್ಕೆ ನ್ಯಾಪ್ಕಿನ್, ಒಂದು ಚೆನ್ನಾಗಿರೋ ನ್ಯಾಪ್ಕಿನ್ನ ಅಲ್ಲಿ ಹಾಕಿದ್ರೆ ಸಿಂಕ್ ಹತ್ರ ಅಥವಾ ವಾಶ್ ಬೇಷನ್ ಹತ್ರ ಅದನ್ನೆಲ್ಲ ತಿಂದ್ಬಿಟ್ಟು ಎಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು, ನಮ್ಮ ಮನೇಲಿ ಪ್ರಾಬಬ್ಲಿ ನಮ್ಮ ಪಪ್ಪ ಮಾಡೋದೇನಂದ್ರೆ ತಿಂದ್ಬಿಟ್ಟು ಕೈ ತೊಳ್ಬಿಟ್ಟು ಇಲ್ಲಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಕರ್ಟನ್ಸ್ ಹಿಂಗೆಲ್ಲ ಉಜ್ಜಕ್ಕೆ ಬರ್ತಾರೆ. ಸೊ ಅದಕ್ಕೋಸ್ಕರ ಇದನ್ನ ಆರ್ಡರ್ ಮಾಡಿದ್ದು ಮೇಯ್ನಾಗಿ. ಇವಾಗ ಇದನ್ನ ಆರ್ಡರ್ ಮಾಡಿಬಿಟ್ಟು ಇದಕ್ಕೆ ಒಂದು ನೀಟಾಗಿ ಚೆನ್ನಾಗಿರೋ ಒಂದು ಹ್ಯಾಂಡ್ ಒಂದು ಕರ್ಚೀಫ್ ಹಾಕ್ಬಿಟ್ರೆ, ಸೊ ಅದನ್ನ ಅಲ್ಲಿ ಊಟ ತಿಂದಿದ್ದಾದ್ಮೇಲೆ ಆಗಿರ್ಬೋದು ಸಿಂಕಲ್ಲಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ಅದನ್ನ ಪರ್ಚೇಸ್ ಮಾಡಿದ್ದೀನಿ. ಅದು ಪ್ಯಾಕ್ ಆಫ್ 2 ಬರುತ್ತೆ. ಆದ್ಮೇಲೆ ನೆಕ್ಸ್ಟ್ ನಾನು ಮಾಡಿದ್ದು ನ್ಯಾಪ್ಕಿನ್, ಇದು ಟಿಶ್ಯೂ ಹೋಲ್ಡರ್. ಸೊ ಇದಕ್ಕೆ ನಮಗೆ ವಿತ್ ಟಿಶ್ಯೂ, ಒಂದು ಪ್ಯಾಕ್ ಆಫ್ ಟಿಶ್ಯೂ ಹಾಗೆ ಟಿಶ್ಯೂ ಹೋಲ್ಡರ್ 2 ಬರುತ್ತೆ. ಇದು ಜಸ್ಟ್ 150 170 ಸಮಥಿಂಗು. ಸೊ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ. ಸೊ ನೋಡ್ಬೋದು ನೀವು ಇಲ್ಲಿ, ಇದು ಬ್ಲ್ಯಾಕ್ ಸ್ಕ್ರೀನ್ ಆಗಿರೋದ್ರಿಂದ ನಿಮ್ಗೆ ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ನಿಮ್ಗೆ ನೋಡ್ಬೋದು ನೀಟಾಗಿ ಬಟರ್ಫ್ಲೈ ಡಿಸೈನಲ್ಲಿ ಮಾಡಿದ್ದು ನಾನು. ಸೊ ಇದಕ್ಕೆ ಇದು 1 ಪ್ಯಾಕ್ ಆಫ್ ಟಿಶ್ಯೂ ಹೋಲ್ಡರ್ ಫ್ರೀ ಬರುತ್ತೆ. ಸೊ ಈ ಥರ ಟಿಶ್ಯೂಸ್ನ ಅಲ್ಲಿ ಓಪನ್ ಮಾಡಿಬಿಟ್ಟು ಇಟ್ಬಿಟ್ಟು, ಸೊ ಈ ಥರ ಇಡೋದು ಸಿಕ್ಕಾಪಟ್ಟೆ ಒಂದು ಅಸ್ಥೆಟಿಕ್ ಲುಕ್ ಕೊಡುತ್ತೆ. ಕಿಚನಲ್ಲಿ ಎಲ್ಲ ಸೆಟ್ ಮಾಡಿದ್ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಇದನ್ನು ಆರ್ಡರ್ ಮಾಡಿದೆ. ಸೊ ನೋಡ್ಬೋದು ಬಟರ್ಫ್ಲೈ ಡಿಸೈನಲ್ಲಿ ಇದೆ. ಇದರಲ್ಲಿ ಇದೇ ಥರ ಡಿಫ್ರೆಂಟ್ ಬೇರೆ ಡಿಸೈನಲ್ಲಿ ಸಹ ನಿಮ್ಗೆ ಅವೈಲೇಬಲ್ ಇದೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದನ್ನು ನೋಡಿ ಪರ್ಚೇಸ್ ಮಾಡ್ಬೋದು. ಸೊ ನನಗೆ ಈ ಡಿಸೈನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ. ಸೊ ಇದೊಂದು ಅದೇ ಟಿಶ್ಯೂ ಹೋಲ್ಡರ್. ಸೊ ಇದು ಪ್ರೈಸ್ ತುಂಬಾ ಅಫೋರ್ಡಬಲ್ ಇದೆ. 140 150 ಏನೋ ಅಷ್ಟೇ ಪರ್ಚೇಸ್ ಮಾಡಿದ್ದೆ ನಾನು. ಸೊ ಅದಾದಮೇಲೆ ನೆಕ್ಸ್ಟ್ ಕಮಿಂಗ್ ಟು, ಸೊ ಇದು ಬಂದು ಸೇಮ್ ಲೈಫ್ ಪ್ಲಾಂಟ್ಸ್ ಥರನೇ ಇದೆ. ಸೊ ನೋಡ್ಬೋದು ಸೆಟ್ ಆಫ್ 3 ಬರುತ್ತೆ. ಸೊ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ನಿಜವಾಗ್ಲೂ ರಿಯಲ್ ಪ್ಲಾಂಟ್ಸ್ ಥರನೇ ಇತ್ತು. ಅದಕ್ಕೋಸ್ಕರ ಇದು ನಮ್ಮದು ಕಿಚನ್ನಲ್ಲಿ ಈ ಥರ ವಿಂಡೋ, ಗ್ಯಾಸ್ ಮೇಲೆ ಈ ಥರ ವಿಂಡೋ ಇದೆ. ಸೊ ಅಲ್ಲಿ ಇಡಕ್ಕೆ ಈ ಥರ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಆರ್ಡರ್ ಮಾಡಿದೆ. ಬಿಕಾಸ್ ಲೈವ್ ಪ್ಲಾಂಟ್ಸ್ ಅಂತೂ ಇಟ್ಟು ಕಿಚನಲ್ಲೆಲ್ಲ ಹಬೇಗೆ ಜಾಸ್ತಿ ಅದೊಂಥರ ಆಗ್ಬಿಡುತ್ತೆ. ಸೊ ಇದನ್ನು ಇಡೋಣ ಅಂತೇಳಿ ಚೆನ್ನಾಗಿರುತ್ತೆ. ಸೊ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದರೆ ನಿಜವಾಗ್ಲೂ ರಿಯಲ್ ಪ್ಲಾಂಟ್ಸ್ ಅಂತ ಅನ್ಸುತ್ತೆ. ನೋಡಿದ್ರೆ ಮಾತ್ರ ಪ್ಲಾಸ್ಟಿಕ್ ಅಂತ ಗೊತ್ತಾಗುತ್ತೆ. ಹಂಗಂಗೆ ನೀವು ನೋಡೋಕ್ಕೆ ರಿಯಲ್ ಪ್ಲಾಂಟ್ಸ್ ಥರನೇ ಅನಿಸುತ್ತೆ. ಇದು ಪ್ಯಾಕ್ ಆಫ್ 3. ಸೊ ಇದು ಅಷ್ಟೇ ಆಲ್ಮೋಸ್ಟ್ ನಾನು ಎಲ್ಲಾನು ಆನ್ಲೈನಲ್ಲಿ ಪೇ ಮಾಡಿದ್ದೆ, ಕ್ಯಾಶ್ ಆನ್ ಡೆಲಿವರಿ ಯಾವುದು ಕೊಟ್ಟಿಲ್ಲ. ಅದಕ್ಕೋಸ್ಕರ ಬಾಕ್ಸ್ ಮೇಲೆ ಯಾವುದು ಪ್ರೈಸ್ ಇಲ್ಲ, ನಾನು ನಿಮ್ಗೆ ಹೇಳೋಕ್ಕಾಗ್ತಾಯಿಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಸೊ ಇದು ಅರೌಂಡ್ 200 ಬಿಲೋನೇ ಬರುತ್ತೆ. ಸೊ ನೋಡ್ಬೋದು, ಇದು ನೋಡ್ತೀವಿ. ಸೊ ಆ ಥರ 3 ಪ್ಲಾಂಟ್. ಸೊ ಇದು ಬಂದು ನಾನು ಲಾಸ್ಟ್ ಟೈಮ್ ಕಿಚನಲ್ಲಿ ಇದ್ದಾಗ ಮಾಡ್ಕೊಂಡಿದ್ದೆ ಇದನ್ನು. ಇದು ಹ್ಯಾಂಗಿಂಗ್ ಪಾಟ್ಸ್, ಹ್ಯಾಂಗಿಂಗ್ ಯಾವ ಪಾಟ್ಸು ಅಂತ ತೋರಿಸ್ತೀನಿ, ಅದಕ್ಕೆ ಪಾಟ್ಸು ಮಾಡಿದ್ದೀನಿ. ಸೊ ಈ ಥರ 2 ಹ್ಯಾಂಗಿಂಗ್ ವಾಲ್ ಹ್ಯಾಂಗಿಂಗ್ ಬರುತ್ತೆ. ಸೊ ಇದ್ರ ಮೇಲೆ ಪಾಟ್ಸ್ ಇಟ್ಬಿಟ್ಟು ಬಿಡೋ ಥರ, ಇವಾಗ ಆವಾಗಲೇ ತೋರಿಸ್ನಲ್ಲ ಆ ಥರದ್ದಾದ್ರೂ ಇಡ್ಬೋದು. ನಾನು ಬೇರೆ ಪಾಟ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು 2 ಪ್ಯಾಕ್ ಆಫ್ 2 ನಮಗೆ ಬಿಲೋ 200 ಸಿಗುತ್ತೆ. ಜೂಟ್ ಮೆಟೀರಿಯಲ್ ಸಮಥಿಂಗ್ ಕಾಟನ್ ಮೆಟೀರಿಯಲ್ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ ಇಷ್ಟೊಂದು ಅಫೋರ್ಡಬಲ್ ಪ್ರೈಸ್ಗೆ ನಿಜವಾಗ್ಲೂ ನಾನು ಪ್ರಾಡಕ್ಟ್ಸ್ ಬೈ ಮಾಡಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಸೊ ನಾನು ಇದನ್ನು ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ವ್ಲಾಗ್ ಮಾಡಿದಾಗೂ ನಾನು ಪರ್ಚೇಸ್ ಮಾಡಿದ್ದೆ. ನನಗೆ ಇಷ್ಟ ಆಗಿನೇ ಇದು ಈ ಸತಿನೂ ಅದೊಂಥರ ಕಿಚನ್ಗೆ ಒಂಥರ ಲುಕ್ ಕೊಡುತ್ತೆ, ಸಪ್ರೇಟ್ ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ. ಅದಕ್ಕೋಸ್ಕರ ಇದನ್ನು ಆರ್ಡರ್ ಮಾಡಿದೆ. ಸೊ ಆಮ್ ಐ ಗೋಯಿಂಗ್ ಟು ಫಾಸ್ಟ್ ಗೈಸ್? ಇಲ್ಲ ಅನಿಸುತ್ತೆ. ಇನ್ ಕೇಸ್ ಫಾಸ್ಟಾಗಿ ಹೋಗ್ತೀರಾ ಸ್ವಲ್ಪ ಸ್ಲೋ ಮಾಡ್ತೀನಿ, ಓಕೆ? ಸೊ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ, ಬೇಗ ತೋರಿಸ್ಬೇಕಲ್ಲ. ಇನ್ ಕೇಸ್ ವಿಡಿಯೋ ಏನಾದರೂ ಜಾಸ್ತಿ ದೊಡ್ಡದಾಗ್ಬಿಟ್ರೆ ಆಮೇಲೆ ನೋಡೋಕ್ಕೆ ಜಾಸ್ತಿ ಬೋರ್ ಆಗಿಬಿಡುತ್ತೆ ಅಂತೇಳಿ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ಇದು ಬಂದು ಸ್ಪೂನ್ಸ್ ಶೌಟ್ ಅಂತ ಏನಂತೀರಿ. ಸೊ ಇದು ಪ್ಯಾಕ್ ಆಫ್ 3. ಸೊ ಇದು ಪ್ಯಾಕ್ ಆಫ್ 3. ಇದು ನಮಗೆ ಬಿಲೋ 200 ಸಿಗುತ್ತೆ. ಸೊ ಇದು ಬಂದು ವುಡನ್ನಲ್ಲಿದೆ ಇಲ್ಲಿ. ಸೊ ಈ ಥರ ನಮ್ಮ ಮಮ್ಮಿಗೆ ಎಷ್ಟು ಸೌಟ್ ಆದರೂ ತಗೊಳ್ಳಿ, ಮನೇಲಿ ಇಷ್ಟಿಷ್ಟು ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಈ ಸತಿ ಹೇಳಿದ್ದೀನಿ, ನೀಟಾಗಿ ಎಲ್ಲ ಮಾಡ್ಕೊಡ್ತೀನಮ್ಮ, ಅದೆಲ್ಲ ಕಚಕ್ ಪಿಚಕ್ ಅಂತ ಮಾಡಬಾರ್ದು, ನೀಟಾಗಿ ಇಟ್ಕೋಬೇಕು ಅಂತೇಳಿ. ಸೊ ಇದು ಒಂದು ಬಂದು ಸಾಂಬಾರಿಗೆ ಹಾಕೋದು ಬರುತ್ತೆ. ಇನ್ನೊಂದು ದೋಸೆ ಅದು ಇದು ಸ್ಮ್ಯಾಶಸ್ ಸಹ ಮಾಡ್ಬೋದು. ಈ ಥರ ಸ್ಮ್ಯಾಶ್ ಏನಾದರೂ ಇನ್ ಕೇಸ್ ನಾವೇನಾದರೂ ತುಂಬ ಮಾಡ್ತೀವಲ್ಲ ಅದು ಇದು ಅಡುಗೆದು ಆ ಥರ. ಇದು ಒಂದು ದೋಸೆ ಚಪಾತಿ ಈ ಥರ 3 ಸೌಟ್ಸ್ ಬರುತ್ತೆ. ಸೊ ಇದು ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಆಗಿರ್ಬೋದು, ಮಟೀರಿಯಲ್ ವೈಸ್ ಆಗಿರ್ಬೋದು. ಸೊ ಇದು ವುಡನ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಲುಕ್ ಕೊಡುತ್ತೆ. ಅದಾದಮೇಲೆ ನಿಮಗೆ ನೆಕ್ಸ್ಟ್ ಬಂದರೆ, ಸೊ ಇದು ನಾನು ಎಸ್ಪೆಷಲಿ ತರಿಸ್ಕೊಂಡಿದ್ದು ನಿಮ್ಗೆ ಗೊತ್ತಿರುತ್ತೆ, ಯೂಶಲಿ ನೋಡಿರ್ತೀರ. ಸೊ ಬ್ಲ್ಯಾಕ್ ಸ್ಟಿಕ್ಕರ್ಸು. ಸೊ ಇದ್ರ ಮೇಲೆ ಬರೆದ್ಬಿಟ್ಟು ಹಾಕ್ತಾರಲ್ಲ. ಸೊ ಅದು ಲಾಸ್ಟ್ ಟೈಮೇ ನಾನು ತರಿಸ್ಕೋಬೇಕು ಅಂತ, ಅದೇ ನಾನು ಕಿಚನ್ ವ್ಲಾಗ್ ಮಾಡಿದ್ನಲ್ಲ ಲಾಸ್ಟ್ ಜಾನ್ವರಿಯಲ್ಲಿ. ಸೊ ಆವಾಗಲೇ ತರಿಸ್ಕೋಬೇಕು ಅಂತಿದ್ದೆ. ಸೊ ನಂಗೆ ಅದು ಅಷ್ಟೊಂದು ಏನು ಅನಿಸ್ಲಿಲ್ಲ. ಬಟ್ ಈ ಸತಿ ಒಂದ್ಸತಿ ಟ್ರೈ ಮಾಡಿ ನೋಡೋಣ,
ಇನ್ ಕೇಸ್ ಚೆನ್ನಾಗಿದ್ರೆ ಇಟ್ಕೊಂಡು ಇಲ್ಲಾಂದ್ರೆ ತೆಗ್ದಾಕ್ಬೋದಲ್ವಾ. ಸೊ ಇದರಲ್ಲಿ 80 ಸ್ಟಿಕ್ಕರ್ಸ್ ಬರುತ್ತೆ. ಇದರಲ್ಲಿ ಸ್ಮಾಲ್ ಚಿಕ್ಕದು ನೋಡಿ ಇಲ್ಲಿ ಕಟ್ಸಿದ್ಯಾ, ಇದು ಸ್ಟಿಕ್ಕರ್ನ ರಿಮೂವ್ ಮಾಡ್ಬಿಟ್ಟು ಅದ್ರ ಮೇಲೆ ಬರೆದ್ಬಿಟ್ಟು ಬಾಕ್ಸ್ ಮೇಲೆ ಅವಾಗಲೇ ತೋರಿಸ್ನಲ್ಲ 1 kg ಬಾಕ್ಸ್ ಎಲ್ಲ, ಸೊ ಅದ್ರ ಮೇಲೆ ಅಪ್ಲೈ ಮಾಡೋದು. ಅಂದ್ರೆ ನಿಮ್ಗೆ ಯಾವ ಥರ ಬೇಕೋ ಆ ಥರದ್ರಲ್ಲಿ ಅದೇನದು ಸಾಸಿವೆನ, ಜೀರಿಗೆನ, ಅಥವಾ ಬೇಳೆಕಾಳು, ಹೆಸರು ಬೇಳೆನ, ತೊಗರಿ ಬೇಳೆನ, ಅದನ್ನ ಏನೇನಿದೆ ಅದನ್ನೆಲ್ಲ ಅಪ್ಲೈ ಮಾಡಿ ಇದು ಮಾಡೋದು. ಸೊ ಈ ಥರ ಇದಕ್ಕೆ ಒಂದು ಪೆನ್ಸಿಲ್ ಸಹ ಅವರೇ ಕೊಟ್ಟಿದ್ದಾರೆ. ಸೊ ಇದು ಆಲ್ಮೋಸ್ಟ್ 150-160 ಒಳಗಡೆನೇ ಸಿಗುತ್ತೆ ಇದು. ಸೊ ನಿಮಗೆ ಇನ್ ಕೇಸ್ ಆ ಥರ ಒಂಥರ ಡಿಫ್ರೆಂಟಾಗಿ ಒಂಥರ ರಿಚ್ ಲುಕ್ ಕೊಡುತ್ತೆ ಅಂತೇಳಿ ಇದನ್ನ ತರಿಸ್ಕೊಂಡಿದ್ದೀನಿ. ನೋಡೋಣ ಅದನ್ನ ಹೇಳಿದ್ನಲ್ಲ ನಾನು ನೆಕ್ಸ್ಟ್ ಇದಾದ್ಮೇಲೆ ವಿಡಿಯೋ ಮಾಡೋದೆ ಕಿಚನ್ದು ಯಾವ ಥರ ಡೆಕೋರ್ ಮಾಡಿದೆ ಅಂತೇಳಿ. ಸೊ ಆ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಈ ವಿಡಿಯೋನ ನೋಡ್ತಾ ಇರೋರಿಗೆ ಆ ವಿಡಿಯೋ ನೋಡಿ, ಆ ವಿಡಿಯೋ ನೋಡ್ತಾ ಇರೋರಿಗೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕಮೆಂಟು. ಸೊ ಇದು ಬಂದು ಈ ಕಿಚನ್ ಹತ್ರ ನಮಗೆ ಎಲ್ಲ ಇಟ್ಕೊಳಕ್ಕೆ ಇದು ಟ್ಯಾಪ್ಗೆ ಹಾಕಿ ಈ ಥರ ಇಡ್ಬೋದು, ಈ ಥರ ಟ್ಯಾಪ್ಗೆ ಹಾಕಿ ಇಡ್ಬೋದು. ಸೊ ಇಲ್ಲಿ ಅದೇ ನಾವು ಇಡ್ತೀವಲ್ಲ ಸೋಪು ಆಗಿರ್ಬೋದು, ಅದು ಪಾತ್ರೆ ತೊಳೆಯೋದು ಬ್ರಷ್, ನಾರು, ಅದನ್ನೆಲ್ಲ ಇದರಲ್ಲಿ ಇಟ್ಕೊಳಕ್ಕೆ ಅಂತೇಳಿ ಇದು ಒಂದು ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಸೆಟ್ ಮಾಡೋಕ್ಕೆ ಅಂತೇಳಿ ಅವರೇ ಕೊಟ್ಟಿದ್ದಾರೆ, ಈ ಥರ ಏನೇನೋ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು ಮಾಡಿಸ್ಬೇಕು. ಅದು ಮಾಡಿಸಿದಾದ್ಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಇದು ಮಟೀರಿಯಲ್ ಈ ಥರ ಬರುತ್ತೆ, ಚೆನ್ನಾಗಿದೆ. ಸೊ ಇದು ಅರೌಂಡ್ ನಿಮಗೆ 150-170 ರೇಂಜ್. ಇದು ಬಂದು ಆ್ಯಕ್ಚುಲಿ ನಮ್ಮ ಮನೇಲಿ ಹೊಸ ಫ್ರಿಜ್ ತಗೊಂಡ್ರೆ ಅಂತ ಹೇಳಿದ್ನಲ್ಲ, ಸೊ ಇದರ ಫ್ರಿಜ್ಜಲ್ಲಿ ಇದೆ ಆ್ಯಕ್ಚುಲಿ, ಬಟ್ ಇದು ನನಗೆ ಬೇರೆ ರೀತಿಗೆ ಬೇಕಾಯಿತು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ಬೇಕಾದ್ರೆ. ಸೊ ಇದು ಬಂದು ಅದೇ ಐಸ್ ಕ್ಯೂಬ್ಸ್ ಮಾಡೋಕ್ಕೆ ಟ್ರೇ, ಸಾರಿ ಗೈಸ್ ಏನೋ ಹೇಳ್ತಾ ಇದ್ದೀನಿ. ಸೊ ಇದು ಐಸ್ ಕ್ಯೂಬ್ಸ್ ಮಾಡೋ ಟ್ರೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗೆ ಇದು ನೋಡಿದ ತಕ್ಷಣ ಏನು ಗೊತ್ತಾ ಅನಿಸಿದ್ದು, ಇದು ಜೇನಿಂದು ಇದು ಬರುತ್ತಲ್ಲ, ಸಮಥಿಂಗ್ ಏನೋ ಬರುತ್ತೆ. ಸೊ ಇದು ಸೆಟ್ ಆಫ್ 4 ಬರುತ್ತೆ. ಸೊ ನೋಡಿ ಪ್ಯಾಕ್ ಆಫ್ 4 ಬರುತ್ತೆ ಇದರಲ್ಲಿ. ಸೊ ಈ ಥರ ಇದೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಐಸ್ ಕ್ಯೂಬ್ಸ್ ಆಗಿರ್ಬೋದು, ಅಥವಾ ನಾವು ಮೇಕಪ್ಗೆ ಟೈಮಲ್ಲಿ ಐಸ್ ಕ್ಯೂಬ್ಸ್ನ ಬಿಫೋರ್ ಮೇಕಪ್ ನಾವು ಐಸ್ ಕ್ಯೂಬ್ಸ್ನ ಈ ಥರ ಇದು ಮಾಡ್ಕೊತೀವಲ್ಲ, ಅದಕ್ಕೂ ಆಗಿರ್ಬೋದು. ಸೊ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಹಾಗೆ ಚೆನ್ನಾಗೂ ಇದೆ, ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ನಮ್ಗೆ ತುಂಬಾ. ಆ್ಯಕ್ಚುಲಿ ಇದು ಮೀಶೋ ಹಾಲ್ಗೆ ಅಂತ ತರಿಸಿದಲ್ಲ, ಇದು ಸಪ್ರೇಟಾಗಿ ನನಗೇನೋ ಪರ್ಸ್ನಲ್ಲೇ ಬೇಕಿತ್ತು ಅಂತ ತರಿಸಿದೆ. ಸೊ ಇವಾಗ ಹೆಂಗಿದ್ರು ಮಾಡ್ತಿದ್ದಂದ್ರೆ ನಿಮಗೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತೇಳಿ ಇದನ್ನ ತರಿಸಿದ್ದೀನಿ. ಸೊ ಇದ್ರದ್ದು ಲಿಂಕ್ ಸಹ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಕಮಿಂಗ್ ಟು ಇದು ಮ್ಯಾಟ್. ಆ್ಯಕ್ಚುಲಿ ಇದು ಯಾವ ಥರ ಮ್ಯಾಟ್ ಅಂತಂದರೆ, ನಮಗೆ ಪಾತ್ರೆ ತೊಳೆದಾಗೆಲ್ಲ ಶೆಲ್ಫ್ ಮೇಲೆ ನೀರೆಲ್ಲ ಕಡೆ ಸೋರೋದು, ಗಲೀಜಾಗೋದು ಆ ಥರ ಎಲ್ಲ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಈ ಮ್ಯಾಟ್ನ ತರಿಸ್ಕೊಂಡಿದ್ದು. ಸೊ ಇದು ಬಂದು ಇಷ್ಟು ಲೆಂತ್ ಬರುತ್ತೆ. ಸೊ ಅದರಲ್ಲಿ ನಿಮಗೆ ಪಾತ್ರೆಗಳನ್ನೆಲ್ಲ ಇಟ್ಬಿಟ್ಟು, ವಾಶ್ ಮಾಡಿರ್ತೀರ, ಆ ಪಾತ್ರೆಗಳನ್ನೆಲ್ಲ ಇಟ್ಬಿಟ್ರೆ ಸೊ ಅದು ನೀರೇನಿದೆ ಅದು ಅಬ್ಸರ್ವ್ ಆಗುತ್ತೆ, ಆಟೋಮೆಟಿಕಲಿ ಅದು ಅಬ್ಸರ್ವ್ ಆಗುತ್ತೆ ಇಷ್ಟು ಇದರಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿ ಶೆಲ್ಫ್ ಮೇಲೆ ನಾವೆಲ್ಲನೂ ನೀಟಾಗಿ ಇದು ಫಸ್ಟ್ ಏನು ಮಾಡಿದೆ ಅಂದರೆ, ನಾನು ಒಂದು ಬೇಷನ್ ಥರ ಆರ್ಡರ್ ಮಾಡ್ಕೊಂಡಿದ್ದೆ, ಬಕೆಟ್ ಏನಂತಾರೆ ಬುಟ್ಟಿ ಥರ ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಬುಟ್ಟಿಯಲ್ಲಿ ಇಟ್ಟರು ಎಲ್ಲ ಒಂಥರ ಅಲ್ಲೇ ಮೆಸ್ಸಪ್ ಆಗ್ತಾ ಇರ್ತು. ಅದಕ್ಕೋಸ್ಕರ ಈ ಶೀಟ್ ಒಂದು ಅದೇ ಡ್ರೈ ಶೀಟ್ ಥರ ಅನ್ಕೋಬೋದು. ಪಾಪುಗೆ ಇವಾಗ ಡ್ರೈ ಶೀಟ್ ಯಾವ ಥರ ಯೂಸ್ ಮಾಡ್ತೀರಿ, ಸೊ ಅದೇ ಥರನೇ ಇದೆ. ಸೊ ಅವ್ರು ಸುಸು ಮಾಡಿದ್ರೆ ಯಾವ ಥರ ಕೆಳಗಡೆ ಹೋಗಲ್ಲ, ಅದಕ್ಕೋಸ್ಕರ ಇದು ಪಾತ್ರೆ ತೊಳೆದು ಇಲ್ಲಿ ಹಾಕಿದ್ರೆ ಇಲ್ಲೇ ಇದು ವಾಟರ್ ಇಲ್ಲೇ ಇದಾಗುತ್ತೆ, ಇಲ್ಲಿ ಕೆಳಗಡೆ ಏನೂ ಬರೋದಿಲ್ಲ, ಹಾಗೆ ಸುತ್ತ ಏನು ಲೀಕೇಜ್ ಥರ ಏನೂ ಆಗೋದಿಲ್ಲ ಅಂತೇಳಿ ಈ ಒಂದು ಮ್ಯಾಟ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ನನಗಂತೂ ಈಗರ್ಲಿ ವೆಯ್ಟ್ ಮಾಡ್ತೀನಿ, ನಾನು ಕಿಚನ್ನ ಯಾವ ಥರ ಮಾಡಿರ್ತೀನಿ, ಸೆಟ್ ಮಾಡ್ತೀನಿ ಅಂತ ಹೇಳಿ. ಸೊ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂಥೇಳಿ. ನಾನು ಇವಾಗ ಹೋಗಿದ ತಕ್ಷಣ ಎಲ್ಲ ಸೆಟ್ ಮಾಡ್ಕೊಂಡು ನಾಳೆಗೆ ಅದೇ ಕೆಲಸ ಮಾಡ್ತೀನಿ. ಸೊ ಇದೊಂದು ಮ್ಯಾಟು. ಅದಾದಮೇಲೆ ನೆಕ್ಸ್ಟ್ ಬಂದರೆ ಈ ಕಡೆ ಆಗಲೇ ತೋರಿಸ್ನಲ್ಲ, ಅದು ವಾಲ್ ಹ್ಯಾಂಗಿಂಗ್ದು ವೈಟ್ ಕಲರ್ ಕಾಟನ್ ಜೂಟಲ್ಲಿ. ಸೊ ಅದಕ್ಕೆ ಒಂದು ಈ ಥರ ಪಾಟ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದು ಕೆಳಗಡೆಗೆ ಈ ಥರ ಬರುತ್ತೆ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಬರೀ ಕಿಚನ್ಗೆ ಅಂತಲ್ಲ, ನಾವು ಈ ಏನದು ಹಾಲ್ಗಾಗಿರ್ಬೋದು ಅಥವಾ ಎಂಟ್ರೆನ್ಸಲ್ಲಿ ಇವಾಗ ಯಾರಾದರೂ ಡೋರ್ ಎಂಟ್ರೆನ್ಸಲ್ಲಿ ಏನಾದರೂ ಬರ್ತಾ ಇದ್ದಾಗ ಹಾಕಬೇಕು ಅಂತಂದಾಗ ಇದನ್ನು ತೊಗೋಬೋದು. ಸೊ ಈ ಥರ ಪಾಟ್ ಇದೆ. ಇದು ಈ ಥರ ಫಾಲನ್ ಬಂದಿರುತ್ತಲ್ಲ, ಬಳ್ಳಿ ಹಬ್ಕೊಂಡು ಬಂದಿರುತ್ತಲ್ಲ, ಸೊ ಈ ಥರ ಬಂದಿರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ. ಸೊ ಅದೇ ಹೇಳಿದ್ನಲ್ಲ ಈಗಲ್ಲಿ ವೆಯ್ಟಿಂಗ್ ಅಂತ. ಸೊ ಇದು ಪ್ಯಾಕ್ ಆಫ್ 2 ಬರುತ್ತೆ. ಬಿಲೋ ಅಂತ ಹೇಳೋಕ್ಕಾಗಲ್ಲ, ಇದು ಸ್ವಲ್ಪ ಅಬೌವ್ 200 ಬರುತ್ತೆ, 250 ಸಮಥಿಂಗ್ ಬರುತ್ತೆ ಅಷ್ಟೇ, ಆ ರೇಂಜಲ್ಲಿ ಬರುತ್ತೆ. ಸೊ ಇದು ಪ್ಯಾಕ್ ಆಫ್ 2 ಬರುತ್ತೆ. ಸೊ ಇದರಲ್ಲೂ ಇವಾಗ ತೋರಿಸ್ನಲ್ಲ ಇವೆರಡೂ ಇದು ಪ್ಯಾಕ್ ಆಫ್ 2 ಬರುತ್ತೆ. ಪ್ಯಾಕ್ ಆಫ್ 2ಗೆ ನಿಮಗೆ 250 ಸಮಥಿಂಗ್ 250 ರೇಂಜಲ್ಲಿ ಸಿಗುತ್ತೆ. ಸೊ ಅದು ಹಾಕಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ. ನಾನು ನೋಡಿದ್ದೀನಿ ಫೋಟೋಸಲ್ಲೆಲ್ಲ ಇನ್ಸಲ್ಟ್ ಮಾಡಿರೋದು. ಸೊ ಚೆನ್ನಾಗಿದೆ ಅಂತೇಳಿ ಆರ್ಡರ್ ಮಾಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಸೊ ಇದು ಕಿಚನ್ ಅಂತ ಇದೆ. ನಾನು ಆ್ಯಕ್ಚುಲಿ ನಮ್ಮದು ಕಿಚನ್ಗೆ ಫುಲ್ ಅದು ವೈಟ್ ಇರೋದ್ರಿಂದ ಟೈಲ್ಸ್ ಎಲ್ಲ ಫುಲ್ ವೈಟ್ ಮಾಡಿದ್ದೀನಿ. ಸೊ ಇದನ್ನು ತರಿಸ್ಕೊಂಡಿದ್ದೀನಿ. ಕಿಚನ್ ಅಂತ ಇಲ್ಲಿ ಕಾಣುತ್ತೆ ನೋಡಿ ನಿಮಗೆ, ಕಿಚನ್ ಅಂತ ಇದೆ, ಕಾಣ್ತಾ ಇಲ್ಲ ಮೇ ಬಿ ಅದು. ಸೊ ಅದು ಕವರ್ ಇದು ವ್ರ್ಯಾಪ್ ಆಗಿದೆಯಲ್ಲ, CIT ಅದಂತ ಇದೆ, ಅದು ಹಾಕಿದಾಗ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಪುಟಾಣಿ ಬರುತ್ತೆ, ಸ್ವಲ್ಪ ಸೈಜ್ ಸ್ವಲ್ಪ ದೊಡ್ಡದು ಬಂದರೆ ಚೆನ್ನಾಗಿರ್ತಾಯಿತ್ತು, ಬಟ್ ಈ ಪ್ರೈಸ್ ರೇಂಜ್ಗೆ ಓಕೆ,
ಮ್ಯಾನೇಜಬಲ್ ಅಷ್ಟು ಬಂದಿದೆ. ಸೊ ಇದನ್ನ ಕಿಚನ್ ಅಂತ ಅಲ್ಲಿ ಅದೇನು ಹಾಕಬೇಕು ಅಂತಲ್ಲ, ಸುಮ್ಮನೆ ಒಂದು ಲುಕ್ಗೆ ಚೆನ್ನಾಗಿ ಕಾಣಿಸುತ್ತೆ. ಅದು ಗೊತ್ತಾಗುತ್ತೆ ಎಲ್ಲರಿಗೂ ಕಿಚನ್ ಅಂತ, ನನಗೂ ಗೊತ್ತು. ಬಟ್ ಅಲ್ಲಿ ಹಾಕಿದ್ರೆ ಅದೊಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತೇಳಿ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರದ್ದೇ ಇನ್ನೊಂದು ಬಂದು ಸಾರಿ ಇದೆಲ್ಲ. ಸೊ ಇದು ಬಂದು ನಾನು ಇದನ್ನ ಸೈಜ್ ಮಾತ್ರ ಸ್ವಲ್ಪ ಚಿಕ್ಕದು, ಜಾಸ್ತಿ ಚಿಕ್ಕದು ಅಂತ ಅನಿಸ್ತು. ಸೊ ಈ ಥರ ಬರುತ್ತೆ, ಸಿಕ್ಕಾಪಡೆ ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ಸೊ ಪ್ಯಾಕ್ ಆಫ್ 3 ಬರುತ್ತೆ. ಸೊ ನಾನು ಅದೇ ಹೇಳಿದ್ನಲ್ಲ, ಸ್ವಲ್ಪ ಸೈಜ್ ದೊಡ್ಡದು ಬಂದರೆ ಸಿಕ್ಕಾಪಡೆ ಚೆನ್ನಾಗಿರ್ತಾಯಿತ್ತು. ಬಟ್ ಚಿಕ್ಕದು ಬಂದ್ಬಿಟ್ಟಿದೆ. ಸೊ ನೋಡೋಣ, ಅಲ್ಲೇ ಎಲ್ಲಾದರೂ ಹಾಕ್ಕೋಬೇಕಾಗುತ್ತೆ. ಬಟ್ ಇದಕ್ಕೆ 3ಗೂ ಮಳೆ ಹೊಡೋದಿರೋದು ಇಷ್ಟಿಷ್ಟೇ ಕೊಟ್ಟಿದ್ದಾರೆ. ಸೊ ಇದೇನು ಮಾಡೋದ ನೋಡಬೇಕು. ಅಲ್ಲಿ ಕಿಚನ್ ಸೆಟ್ ಮಾಡಬೇಕಾದ್ರೆ ನೋಡ್ತೀನಿ. ವಾಲ್ ಹ್ಯಾಂಗಿಂಗ್ ಡೆಕೋರಲ್ಲಿ ಇವೆರಡನ್ನ ತರಿಸ್ಕೊಂಡಿದ್ದೀನಿ. ಆಮೇಲೆ ಅದೇ ಇದು ಫ್ಲವರ್ದು ಲೀಫ್ದು ಡೆಕೋರ್ ಏನಿದೆ ಅದನ್ನು ತರಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಈ ಥರ. ಸೊ ಇದು ನಮಗೆ ಸ್ಪೂನ್ ಹ್ಯಾಂಗಿಂಗ್ ಮಾತ್ರ ಹಾಕೋಬೋದು, ಅಥವಾ ಗ್ಲಾಸಸ್ಸು ಟೀ ಕುಡಿಯೋ ಕಾಫಿ ಕುಡಿಯೋ ಗ್ಲಾಸಸ್ ಬರುತ್ತಲ್ಲ ಅದನ್ನಾದರೂ ಹ್ಯಾಂಗ್ ಮಾಡ್ಬೋದು. ಸೊ ಅದೊಂದು ಐಡಿಯಾ ಇದೆ ಆ ಥರ ಮಾಡೋಣ ಅಂತೇಳಿ. ಸೊ ಅದನ್ನು ಮಾಡೋಣ ಅಂತೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಈ ಥರ 1 2 3 4 5 6 7 8 ಇದೆ. ಸೊ ಇದಕ್ಕೆ ಸೆಟ್ ಆಫ್ ಗ್ಲಾಸಸ್ನ ಆರ್ಡರ್ ಮಾಡಿದ್ದೀನಿ ನಾನು. ಸಿಕ್ಕಾಪಡೆ ಚೆನ್ನಾಗಿ ಬಂದಿದೆ. ಸೊ ಅದನ್ನು ಸಹ ತೋರಿಸ್ತೀನಿ. ಸೊ ಅದಕ್ಕೆ ಅಂತೇಳಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಗ್ಲಾಸಸ್ನ ಹಾಕಿ ನಾನು ಅದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಅರೌಂಡ್ 150 160 ರೇಂಜಲ್ಲಿ ಸಿಕ್ಬಿಡುತ್ತೆ. ಸಿಕ್ಕಾಪಟ್ಟೆ ಅಫೋರ್ಡಬಲ್ ಇದೆ. ಇದು ಒಂದು ಬಾಕ್ಸ್ ಇದೆ ನೋಡಿ, ಅದು ಆವಾಗಲೇ ತೋರಿಸ್ಬೇಕಿತ್ತು, ಮರ್ತದೆ. ಸೊ ಇದು ಯಾವ ಥರ ಅಂತಂದರೆ ಪ್ಯಾಕ್ ಆಫ್ 4 ಬರುತ್ತೆ. ಸೊ ಈ ಥರ ನಾನು ಲಾಸ್ಟ್ ಟೈಮೇ ತೋರಿಸಿದ್ನಲ್ಲ, ಈ ಥರ ಬರುತ್ತೆ. ಸೊ ಇದರಲ್ಲಿ ಸಾಸಿವೆ, ಪೆಪ್ಪರ್ ಪೌಡರು. ಸೊ ಮೇನ್ ಥಿಂಗ್ ನಾವು ಜಾಸ್ತಿ ಇವಾಗ ಸಾಸಿವೆ ಅಂದರೆ ಇದರಲ್ಲಿ ಈ ಥರ ನೋಡಿ, ಈ ಥರ ಬರುತ್ತಲ್ಲ, ಈ ಥರ ಬರುತ್ತೆ. ಸೊ ಇದು ಬಂದು ಇಲ್ಲಿ ಓಪನ್ ಬರುತ್ತೆ. ಸೊ ಈ ಥರದ್ರಲ್ಲಿ ಬರುತ್ತೆ ಅಂತೇಳಿ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಪ್ಯಾಕ್ ಆಫ್ 4 ಬರುತ್ತೆ. ಇದೆರಡು, ಆಮೇಲೆ ಇಲ್ಲಿರೋದೆರಡು. ಅರೌಂಡ್ ಬಿಲೋ 250 300 ಒಳಗಡೆ ಸಿಗುತ್ತೆ ನಿಮಗೆ. ಸೊ ಅದೇ ಇದು ಹೇಳೋದನ್ನೆಲ್ಲ ಸಾಸಿವೆ, ಜೀರಿಗೆ ನಿಮ್ಗೆ ಗೊತ್ತಿರುತ್ತೆ. ನನಗಿಂತ ಚೆನ್ನಾಗಿ ಚಫ್ಸು ಕುಕ್ಸ್ ಇಲ್ಲೆಲ್ಲ ನೋಡ್ತಾ ಇರ್ತೀರಾ, ನಂಗೆ ಗೊತ್ತು. ನನಗಿಂತ ಚೆನ್ನಾಗಿ ಏನಕ್ಕೆ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದರೆ, ಸೊ ನಾನು ಹೇಳಿದ್ನೆಲ್ಲ ಗ್ಲಾಸಸ್ ಆರ್ಡರ್ ಮಾಡ್ಕೊಂಡಿದ್ದೆ ಅಂತೇಳಿ. ಸೊ ಇದು ಬಂದು ಸೆಟ್ ಆಫ್ 6 ಗ್ಲಾಸಸ್, 1 2 3 4 5 6 ಗ್ಲಾಸಸ್ಸು. ಸೊ ಎಷ್ಟು ಪ್ರಿಟಿಯಾಗಿದೆ ಗೊತ್ತಾ ಇದು ನೋಡೋಕ್ಕೆ, ಸಿಕ್ಕಾಪಟ್ಟೆ ಅಸ್ಥೆಟಿಕ್ ಆಗಿದೆ. ಸೊ ನಾನು ನೋಡಿ ನಿಮಿಷ. ಸೊ ಇಲ್ಲಿ ನೋಡಿ ಈ ಥರ ಗ್ಲಾಸಸ್ಸು. ನನಗೆ ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಮಮ್ಮಿಗೆ, ಫಸ್ಟ್ ಆಫ್ ಆಲ್ ನಮ್ಮ ಮಮ್ಮಿಗೆ ಈ ಥರ ಗ್ಲಾಸಸ್ಸಲ್ಲಿ ಏನಾದರೂ ಟೀ ಕಾಫಿ ಎಲ್ಲ ಮಾಡ್ಕೊಂಡ್ಬಿಟ್ರೆ ಫಿದಾ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಈ ಥರ ಅದನ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದ್ರ ಮೇಲೆ ನೋಡಿ ಈ ಥರ ಪ್ರಿಂಟ್ ಇದೆ. ಸೊ ಇದು ಅರೌಂಡ್ ನನಗೆ 350 ಏನೋ ಬಿತ್ತು. ಸೊ ವರ್ತ್ ಬೈಯಿಂಗ್ ನೋಡಿ. ಸೊ ಈ ಥರ ಬರುತ್ತೆ. ಸೊ ಇದು ಸೆಟ್ ಆಫ್ 6 ಗ್ಲಾಸಸ್ ಬರುತ್ತೆ. ಸೊ ಅದೇ ಥರನೇ ಇನ್ನೂ 1-2 ಗ್ಲಾಸ್ನ ಆರ್ಡರ್ ಮಾಡಿದ್ದೀನಿ. 6 ಗ್ಲಾಸಸ್ ಬರುತ್ತೆ. ಹೇಳಿದ್ನಲ್ಲ, ಅದು ಮಟೀರಿಯಲ್ ಆಗಿರ್ಬೋದು, ಕ್ವಾಲಿಟಿ ವೈಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಸೊ ಅದಾದಮೇಲೆ ಇದೇ ಥರನೇ ಇನ್ನೂ ಒಂದು 2 ಸೆಟ್ ಆಫ್ ಒಂದನ್ನು ಓಪನ್ ಮಾಡಿದ್ದೀನಿ, ಇನ್ನೊಂದನ್ನು ಓಪನ್ ಮಾಡಿಲ್ಲ. 2 ಅದೇ ಥರನೇ ಸೇಮ್ ಟು ಸೇಮ್ ಇದೆ. ಇದು ಈ ಥರ. ಸೊ ಇದು ಬಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಗಂಜಿ, ಅದ್ರ ಮೇಲೆ ಸೂಪ್ಸು ಅದೆಲ್ಲ ಮಾಡ್ತಿರಲ್ಲ, ಸೊ ಆ ಟೈಮಲ್ಲಿ ಜಾಸ್ತಿ ಯೂಸ್ ಆಗುತ್ತೆ ಅಂತೇಳಿ ಈ ಥರದನ್ನ ಆರ್ಡರ್ ಮಾಡಿಕೊಂಡೆ. ಲುಕ್ ಅಟ್ ದ ಫಿನಿಶಿಂಗ್ ಗೈಸ್, ಎಷ್ಟು ಚೆನ್ನಾಗಿದೆ ಅಂದರೆ ಸೂಪರ್. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಾನು ಇದರಲ್ಲಿ ಯೂಶ್ವಲಾಗಿ ಕಾಫಿ ಅದೆಲ್ಲ ನಾನು ಇಷ್ಟೊಂದು ಜಾಸ್ತಿ ನನ್ನ ಕಾಫಿ ಟೀ ಕುಡಿಯೋ ಅಭ್ಯಾಸನೇ ಇಲ್ಲ. ಸೊ ಇಷ್ಟೊಂದೆಲ್ಲ ಕುಡಿಯಲ್ಲ. ಇನ್ ಕೇಸ್ ಯಾವಾಗಾದರೂ ಗ್ರೀನ್ ಟೀ ಅಥವಾ ಈ ಅದೇ ಹೇಳಿದ್ನಲ್ಲ ಜ್ಯೂಸಸ್ ಎಲ್ಲ ಏನದು ಗಂಜಿ ಆ ಥರ ಏನಾದರೂ ಮಾಡಿದಾಗ ಸೊ ಇದು ಕುಡಿಯೋಕ್ಕೆ ಚೆನ್ನಾಗಿದೆ ಅಂದರೆ ಇದು ಇನ್ನೊಂದು ಪ್ಯಾಕ್ ಆಫ್ ಇನ್ನೊಂದು ಇದು ಬಂದಿದೆ. ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರ ಮೇಲೆ ನಿಮಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಸೊ ಈ ಥರ ನೋಡಿ, ಈ ಥರ ಒಂಥರ ಡಾಟ್ ಕೊಟ್ಟಿದ್ದಾರೆ ಬ್ರೌನ್ ಕಲರಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಟೀರಿಯಲ್ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇನ್ ಕೇಸ್ ನೀವು ಯಾರಾದರೂ ಕಾಫಿ ಟೀ ಅಥವಾ ಗ್ರೀನ್ ಟೀ ಲವರ್ಸ್ ಯಾರಾದರೂ ಇದ್ದರೆ ಸೊ ಇದನ್ನು ಪರ್ಚೇಸ್ ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಿಮಗೂ. ಆಮೇಲೆ ನೆಕ್ಸ್ಟ್ ಅದೇ ಥರದ್ರಲ್ಲೇ ಇದು ಸಿಪ್ಪರ್ ಆರ್ಡರ್ ಮಾಡಿದೆ. ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂದರೆ ಬಿಕಾಸ್ ಇದು ಗ್ಲಾಸ್ ಮೆಟೀರಿಯಲ್ ಆಗಿರೋದ್ರಿಂದ ಸೊ ಬಿದ್ದರೆ ಏನಾದರೂ ಇದಾಗುತ್ತೆ ಅಂತೇಳಿ. ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್ ನೋಡಿ. ಇದು ಬಂದು ನಾನು ಹೇಳಿದ್ನಲ್ಲ, ಅದೇ ಸಲಾಡ್ಸ್ ಅಂತೀನಿ, ಮಿಲ್ಕ್ ಶೇಕು ಅಥವಾ ಈ ಜ್ಯೂಸಸ್ ಅದು ಇದು ಮಾಡ್ತೀವಲ್ವ, ಸೊ ಆ ಟೈಮಲ್ಲಿ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅದೇ ಸಖತ್ ಲುಕ್ ಕೊಡುತ್ತೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನನಗೆ ಈ ಥರ ಗ್ಲಾಸಸ್ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್, ಅದೇನೋ ಅಂತ ಗೊತ್ತಿಲ್ಲ. ಸೊ ಈ ಥರ ಗ್ಲಾಸಸ್ಸು, ಚಿಕ್ಕ ಗ್ಲಾಸಸ್ಸು, ಆಮೇಲೆ ಒಂಥರ ಬೌಲ್ಸ್ ಬರುತ್ತಲ್ಲ, ಗ್ಲಾಸ್ ಟೈಪ್ ಬೌಲ್ಸು, ಸೊ ಅದರ ಮೇಲೆ ಸಿಕ್ಕಾಪಟ್ಟೆ ಕ್ರೇಜ್ ಒಂಥರ.
ಸೊ ಒಂಥರ ತರಿಸ್ಬೇಕು, ನಾನು ಕುಡಿತೇನೋ ಇಲ್ಲ ಅದರಲ್ಲಿ ತರಿಸಿಟ್ರೆ ಮನೇಲಿ ಒಂಥರ ಚೆನ್ನಾಗಿ ಕಾಣಿಸ್ತಿದೆ ಅಂತ ಒಂಥರ ಕ್ರೇಜ್ ನನಗೆ. ಸೊ ಇವಾಗಲ್ಲ ಆವಾಗಿಂದ ಅಷ್ಟೇ. ನೀವು ಅಲ್ಲಿ ಆ ಮನೇಲಿ ನೋಡ್ಬಿಟ್ರೆ ಎಷ್ಟು ಐಟಮ್ ಆ ಥರ ಇದ್ದಿದೆ ಅಂತಂದರೆ, ಒಂದು ಫುಲ್ ಕಬೋರ್ಡ್ ಇದೆ, ಆ ಕಬೋರ್ಡಲ್ಲಿ ಫುಲ್ ಅದೇ ಥರ ಗ್ಲಾಸ್ ಐಟಮ್ಸೇ ಇರೋದು, ಅಷ್ಟೊಂದು ಗ್ಲಾಸ್ ಐಟಮ್ಸ್ ಇದೆ. ಒಳಗಡೆ ನೋಡಿ, ಇದು ಸಿಪ್ಪರ್ ಏನಿದೆ ಇದನ್ನು ಇದರೊಳಗಡೆ ಹಾಕಿ ಚಿಕ್ಕದಾಗಿ ಅದು ಕೇರ್ಫುಲ್ಲಾಗಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಸೊ ನಾವು ನೀಟಾಗಿ ಎತ್ತಿಕೋಣ. ಅದಾದಮೇಲೆ ನೆಕ್ಸ್ಟ್ ಈ ಪ್ರಾಡಕ್ಟು. ಸೊ ಇದು ಆ್ಯಕ್ಚುಲಿ ನಾನು ಬೇಡ ಅಂತಂದೆ, ಹರ್ಷಿತಾಗೆ ಏನೋ ಇಷ್ಟಪಟ್ಟು ಆರ್ಡ್ರ್ ಮಾಡ್ಕೊಂಡವಳೆ. ಕಮಿಂಗ್ ಟು ದಿಸ್, ಸೊ ಇದು ಬಂದು ರೊಟೇಟಿಂಗ್ ಟ್ರೇ ಅಂತೇಳಿ. ಸೊ ಫ್ರಂಟಲ್ಲಿ ಕಿಚನ್ ಪಕ್ಕ ಈ ಥರ ಅದು ಇದು ಜೋಡಿಸ್ಬಿಟ್ಟು, ಸೊ ಈ ಥರ ರೊಟೇಟ್ ಮಾಡಿಕೊಂಡು ಇರೋ ಥರ ನೋಡಿ. ಈ ಥರ ಇವಾಗ ಇನ್ ಕೇಸು ಈ ಯಾವಾಗಲೇ ತೋರಿಸ್ನಲ್ಲ, ಸಾಸಿವೆ ಡಬ್ಬ ಅದೆಲ್ಲ ತೋರಿಸ್ನಲ್ಲ, ಸೊ ಅದನ್ನೆಲ್ಲ ಇಲ್ಲಿ ಜೋಡಿಸ್ಬಿಡೋದು. ಸೊ ಯಾವ್ದು ಬೇಕೋ ಅದು ಎತ್ಕೊಂಡು ಈ ಥರ ರೊಟೇಟಿಂಗ್ ಟ್ರೇ. ಗೊತ್ತಾಯ್ತು ಅನಿಸುತ್ತೆ ನಿಮ್ಗೆ ಯಾವ ಥರ ಯೂಸ್ ಮಾಡೋದು ಅಂತೇಳಿ. ಅಲ್ಲಿ ಶೋ ಯು ಎಕ್ಸಾಕ್ಟ್ಲಿ. ಸೊ ಇಲ್ಲಿ ಎಲ್ಲ ಇಟ್ಬಿಟ್ಟೋದು, ಅದೇ ಸಾಸಿವೆದು ಚಿಕ್ಕದು ಬರುತ್ತಲ್ಲ, ಸಾಸಿವೆ ಆಗಿರ್ಬೋದು, ನಾವು ಜಾಸ್ತಿ ಯಾವ್ದು ಯೂಸ್ ಮಾಡ್ತೀರೋ ಆಯಿಲ್ದು ಕ್ಯಾನ್ ಒಂದು, ಸೊ ಅದನ್ನೆಲ್ಲ ಇಲ್ಲಿ ಇಟ್ಬಿಟ್ಟು ಸೊ ಈ ಥರ ನಾವು ರೊಟೇಟಿಂಗ್ ಟ್ರೈ ಅಂತ. ಚೆನ್ನಾಗಿದೆಯಲ್ವಾ ಗೈಸ್? ಸೊ ಇದು ಬಂದು ನಾರ್ಮಲ್ ಗ್ಲಾಸಲ್ಲಿ ಬರಲ್ಲ, ಪ್ಲಾಸ್ಟಿಕ್ಕಲ್ಲಿ ಬರುತ್ತೆ. ಸೊ ಇದು ಪ್ಲಾಸ್ಟಿಕ್ ಅನ್ನೋದಕ್ಕಿಂತ ಮೇ ಬಿ ಫೈಬರ್ ಪ್ಲಾಸ್ಟಿಕ್ಕೇ ಅನಿಸುತ್ತೆ ನನಗೆ, ಪ್ಲಾಸ್ಟಿಕ್ ಮೆಟೀರಿಯಲ್ ಅನಿಸುತ್ತೆ. ಇದು ಅರೌಂಡ್ ನಮಗೆ 130-150 ಅರೌಂಡ್ ಒಳಗಡೆನೆ ಬಂದ್ಬಿಡುತ್ತೆ. ಸೊ ಅದನ್ನು ಅದಾದಮೇಲೆ ನೆಕ್ಸ್ಟ್ ಕಮಿಂಗ್ ಟು, ಸೊ ನಾನು ಹೇಳಿದ್ನಲ್ಲ ನನಗೆ ಆ ಈ ಗ್ಲಾಸ್ ಮೆಟೀರಿಯಲ್ ಬೆಲೆ ಒಂಥರ ಲವ್ ಆಗಿಬಿಟ್ಟಿದೆ ಅಂತೇಳಿ. ಸೊ ಅದರಲ್ಲಿ ಇದು ಒಂದು ಪ್ರಾಡಕ್ಟ್. ಇದು ಬಂದು ಸೆರಾಮಿಕ್ ಬೌಲು. ಸೊ ನಮ್ಮ ಮನೇಲಿ ಆ್ಯಕ್ಚುಲಿ ಓಟ್ಸು ಅದು ಇದು ಜಾಸ್ತಿ ಅದೆಲ್ಲ ಮಾಡ್ತಾ ಇರ್ತೀವಿ, ಅದಕ್ಕೋಸ್ಕರ ಸೊ ಈ ಬೌಲ್ನ ಆರ್ಡ್ರ್ ಮಾಡಿದ್ರೆ ವಾವ್ ಎಷ್ಟು ಚೆನ್ನಾಗಿದೆ ನೋಡಿ ಗಾಯ್ಸ್. ನಾನು ನೋಡಿದ್ದೀನಿ, ನಿಮಗೆ ಎಕ್ಸೈಟ್ಮೆಂಟ್ ಬರಲಿ ಅಂತ ನಾನು ವಾವ್ ಅಂತ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ವಾವ್. ಇದು ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದರಲ್ಲಿ ನಾವು ಸಲಾಡ್ಸ್ ಆಗಿರ್ಬೋದು ಅಥವಾ ಓಟ್ ಬೌಲ್ ಮಾಡಿದಾಗ ಎಲ್ಲ ಎಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ ಅಂತೇಳಿ ಇದನ್ನು ತರಿಸ್ಕೊಂಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ನೋಡಿದ ತಕ್ಷಣ ಓಪನ್ ಮಾಡಿದ ತಕ್ಷಣ ವಾವ್ ಅನ್ನೋ ಥರ ಫೀಲ್ ಇತ್ತು. ಸೊ ನಿಮಗೂ ಮೇ ಬಿ ಈ ಥರದ ಐಟಮ್ಸ್ ಯಾರಿಗೆ ಇಷ್ಟಪಡ್ತೀರಾ, ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಕಿಚನ್ನ ಯಾರು ಇಷ್ಟಪಡ್ತಾರೋ ಈ ಥರ ಐಟಮ್ಸ್ನೆಲ್ಲ ಪ್ರಾಬಬ್ಲಿ ಅವ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ನೋಡಿ ಎಷ್ಟು ಲುಕ್ ಕೊಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದನ್ನು ಪ್ರೈಸ್ ಬಂದು ಅರೌಂಡ್ 350 ಸಮಥಿಂಗ್ ಬರುತ್ತೆ. ಬಿಕಾಸ್ ಇದೆಲ್ಲ ಸೆರಾಮಿಕ್ ಐಟಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. 350 400 ಒಳಗಡೆನೇ ಇದೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು ಇದು ಆ್ಯಕ್ಚುಲಿ ನೀವು ಲಾಸ್ಟ್ ನನ್ನ ಅಲ್ಲಿ ಆ ಮನೆಗೆ ಇದು ಮಾಡಿದ್ನಲ್ಲ ಕಿಚನ್ನು ಮೇಕ್ ಓವರು, ಆವಾಗಲೇ ತೋರಿಸಿದ್ದೀನಿ. ಇದೇ ಪ್ರಾಡಕ್ಟ್, ಸೇಮ್ ಪ್ರಾಡಕ್ಟ್. ಸೊ ಮಮ್ಮಿಗೂ ಅದೇ ಥರದ್ದೇ. ಆ್ಯಕ್ಚುಲಿ ನೀವು ಕೇಳಿದ್ದೀರಾ, ನಿಮಿಷ ಇದು ಓಪನ್ ಮಾಡ್ಬಿಡ್ತೀನಿ, ನಾನು ಏನೋ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಸೊ ಇದು ಬಂದು ಸೆರಾಮಿಕ್ದು ಜಾರು. ಸೊ ಈ ಥರ ಬರುತ್ತೆ. ಇದರಲ್ಲಿ ಆಲ್ಮೋಸ್ಟ್ 1 kg ಅಷ್ಟು ಇಡಿಸುತ್ತೆ. ಸೊ ಇದು ಯಾಕೆ ಆರ್ಡರ್ ಮಾಡಿದೆ ಅಂದರೆ, ಒಂದರಲ್ಲಿ ಪುಡಿ ಉಪ್ಪು, ಒಂದರಲ್ಲಿ ಕಲ್ಲುಪ್ಪು ಹಾಕೋಣಕ್ಕೆ. ಸೊ ನೀವು ಜಾಸ್ತಿ ಕೇಳಿದ್ದೀರಾ, ಉಪ್ಪನ್ನ ನಾವು ಈ ಪ್ಲಾಸ್ಟಿಕ್ ಕಂಟೈನರ್ಲಿ ಸ್ಟೋರ್ ಮಾಡಿರಬಾರ್ದಂತೆ. ಸೊ ಅದೇನೋ ನಾವೆಲ್ಲ ಒಂದು ಪುರಾತನ ಕಾಲದಲ್ಲಿ ಹೇಳಿರೋದು. ಸೊ ನಮ್ಮ ಮಮ್ಮಿ ಅಂತ ಹೇಳ್ತಾನೆ ಇದ್ರು ತುಂಬ ದಿವಸದಿಂದ ಮಾಡ್ಕೊಡು ಅಂತೇಳಿ. ಸೊ ಇದನ್ನೆಲ್ಲ ನಾನು ಎಲ್ಲಾನು ಒಟ್ಟಿಗೆ ನಿಮ್ಗೆ ಮಾಡ್ಕೊಡ್ತೀನಿ ರಾಮ್ ಅಂತೇಳಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದರಲ್ಲಿ ಕ್ಯಾಪ್ ಇದೆ. ಸೊ ನಾನು ಅನ್ಬಾಕ್ಸಿಂಗ್ ಅಂದರೆ ಸೆಟಪ್ ಮಾಡ್ತೀನಲ್ಲ ಕಿಚನ್ ಸೆಟಪ್ಪು, ಆವಾಗ ಇದನ್ನೆಲ್ಲ ತೋರಿಸ್ತೀನಿ. ಸೊ ಇದು ಕ್ಯಾಪ್, ಇದನ್ನು ಲಾಕ್ ಮಾಡಿ ಅದನ್ನು ಫುಲ್ಲು ಇದು ಮಾಡಿದ್ದಾರೆ. ಇದನ್ನು ಫುಲ್ಲು ನ್ಯೂಸ್ ಪೇಪರಲ್ಲಿ ಕವರ್ ಮಾಡಿ ಇದಕ್ಕೆ ಇದು ಹಾಕಿದ್ದಾರೆ. ಪ್ಯಾಕಿಂಗ್ ವೈಸ್ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದ್ರೊಳಗಡೆ ಈ ಥರ ಇದೆ. ಸೊ ಹಂಗೆ ಇಟ್ಬಿಡ್ತೀನಿ. ಸೆರಾಮಿಕ್ ಐಟಮ್ಸ್ ಎಲ್ಲ ಸೊ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಸೊ ಗೈಸ್ ನೋಡ್ತಾ ಎಷ್ಟು ಬೇಗ ಖಾಲಿ ಆಗ್ಬಿಡ್ತಲ್ಲ. ಸೊ ಇದೊಂದೇ ಒಂದು ಪ್ರಾಡಕ್ಟ್ ಇದೆ, ಲಾಸ್ಟ್ ಪ್ರಾಡಕ್ಟ್. ಸೊ ಇದು ಏನಪ್ಪ ಅಂತಂದರೆ, ಇವಾಗ ಇಷ್ಟೆಲ್ಲ ತರಿಸ್ಬಿಟ್ಟಿದ್ದೀನಿ, ಇದನ್ನೆಲ್ಲ ಎಲ್ಲಿ ಇಡ್ದದು ಅಂತ ಒಂದು ಯೋಚನೆ ಬಂದೇ ಬರುತ್ತಲ್ವಾ. ಸೊ ಅದಕ್ಕೋಸ್ಕರ ಈ ಸ್ಟ್ಯಾಂಡ್ನ ತರಿಸಿದ್ದೀನಿ. ಸೊ ಈ ಥರ ಬರುತ್ತೆ. ಇದು ವುಡನ್ದು ಸ್ಟ್ಯಾಂಡು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ರಿವ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರನೇ ತರಿಸಿದ್ದು. ಇದು ನಮ್ಮ ಪಪ್ಪ ಅವ್ರು ಬರ್ತಾರೆ, ಪಪ್ಪ ಬಂದಮೇಲೆ ಇದನ್ನೆಲ್ಲ ಸೆಟ್ ಮಾಡ್ತೀನಿ. ಸೊ ಬಿಕಾಸ್ ಇದು ಅವರೇ ಹಾಕ್ಕೊಡ್ಬೇಕು. ಹಿಂಗೆ ಏನು ಅಂತ ಕೇಳಿ ಅದು ಹಾಕಬೇಕಾದ್ರೆ ನಿಮ್ಗೆ ಏನಾದರೂ ಐಡಿಯಾ ಬಂದಿಲ್ಲ ಅಂದರೆ ನಾನು ಹಾಕಿರ್ತೀನಿ ಒಂದ್ಸತಿ ವೀಡಿಯೋದಲ್ಲಿ, ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಯಾವ ಥರ ಅಂತೇಳಿ. ಸೊ ನೋಡಿ ಈ ಥರ 5 ಬರುತ್ತೆ ನಿಮಗೆ. 1 2 3 4 5 4 ಸ್ಟೆಪ್ಸ್ ಬರುತ್ತೆ. ಅಂದರೆ ಈ ಥರ ಸ್ಟೆಪ್ಸ್ ಬರುತ್ತೆ. ಅದನ್ನು ಫೋಟೋ ಯಾವ ಥರ ಬರುತ್ತೆ ಅಂತ ಬೇಕಾದ್ರೆ ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಸೊ ಈ ಥರದ್ದು ಹಲಿಗೆ ಬರುತ್ತೆ. ಬಿಕಾಸ್ ಇದೆಲ್ಲ 1 kg ಬಾಕ್ಸ್ ಎಲ್ಲ ತಗೊಬಿಟ್ಟಿರ್ತೀರಿ. ಅದನ್ನೆಲ್ಲ ನಾವು ಆ್ಯಕ್ಚುಲಿ ನಮ್ಮದು ಕಿಚನ್ ಇರೋದು ಮೇಲೆಗಡೆ ಆ್ಯಕ್ಚುಲಿ, ಆಯಿತಾ.
ಮೇಲೆಗಡೆ ನಮ್ಮ ಮಮ್ಮಿಗೆ ಅಂಗಡಿ ನೋಡ್ಕೊಂಡು ಕಿಚನ್ ಮೇಲೆಗಡೆ ಹತ್ತದು ಇಳಿಯೋದು ಅದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲಿ ಸೆಟಪ್ ಮಾಡ್ಕೊಡು, ಕೆಳಗಡೆ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕೆಳಗಡೆ ಆಕ್ಚುಲಿ ಅದು ಪ್ರಾಪರ್ ಕಿಚನ್ ಅಂತ ಮಾಡಿದೆ ನಾವು. ಹಳೇ ನಾವ್ದು ಅಂಗಡಿ ಇಟ್ಟಿದ್ರಲ್ಲ ಅವಾಗ ಮಾಡಿರೋದು ಕಿಚನ್ ಅದು. ಅದಕ್ಕೇನೆ ಒಂದು ಸ್ವಲ್ಪ ಅದು ಇದು ಮಾಡಿ ಎಲ್ಲ ಮಾಡಿದ್ದೀನಿ. ಸೊ ನೋಡೋಣ ಯಾವ ತರ ಬರುತ್ತೆ ಅದಕ್ಕೆ ಸೆಟಪ್ ಮಾಡಿದಾಗ ಅಂತೆಲ್ಲ ನೋಡೋಣ ಯಾವ ತರ ಬರುತ್ತೆ ಅಂತೇಳಿ. ಸೊ ಅದಕ್ಕೋಸ್ಕರ ಅಲ್ಲಿ ಶೆಲ್ಫ್ ಎಲ್ಲ ಏನೂ ಮಾಡ್ಸಿಲ್ಲ, ಅಂದ್ರೆ ಕಬೋರ್ಡ್ ತರ ಏನೂ ಇಲ್ಲ, ಏನು ಮಾಡ್ಸಿಲ್ಲ. ನಾರ್ಮಲ್ ಹಳೆ ಕಾಲದಲ್ಲಿ ಕಿಚನ್ ಯಾವ ತರ ಇರುತ್ತೆ ಆ ತರ ಇದೆ. ಸೊ ಅದನ್ನ ಯಾವ ತರ ಸೆಟ್ ಮಾಡೋದು ಅಂತ ನೋಡೋಣ. ಸೊ ಇದು ಒಂದಾಯ್ತಾ. ಅದಾದ್ಮೇಲೆ ಗೈಸ್ ಒಂದೇ ಒಂದು ಪ್ರಾಡಕ್ಟ್ ನಾನು ಫ್ಲಿಪ್ಕಾರ್ಟ್ ಇಂದ ತರಿಸಿದ್ದೀನಿ. ಅದು ಏನಪ್ಪಾ ಅಂತಂದ್ರೆ ಟೈಲ್ಸ್ ಅಂತಂದ್ರೆ ಇವಾಗ ಅಲ್ಲಿ ಟೈಲ್ಸ್ ಇದೆ. ಇಲ್ಲಿ ನಮ್ಮ ಮನೆಯಲ್ಲಿ ಮೇಲೆ ಕಿಚನ್ ಅಲ್ಲಿ ಬಂದು ನಮಗೆ ವೈಟ್ ಟೈಲ್ಸ್ ಇದೆ. ಆ ವೈಟ್ ಟೈಲ್ಸ್ ಅಲ್ಲಿ ಅದೇ ನಾರ್ಮಲ್ ಕಿಚನ್ ಅಲ್ಲಿ ಬೌಲ್ಸ್ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ ಆ ತರ ಟೈಲ್ಸ್ ಮೇಲೆ ಪ್ರಿಂಟ್ ಇದೆ. ಕೆಳಗಡೆ ಏನಪ್ಪಾ ಅಂತಂದ್ರೆ ನಾವು ಅವಾಗ ಜಮಾನ್ದಲ್ಲಿ ಒಂದು 15 years ಆಯ್ತು ನಾವು ಅಂಗಡಿ ಕಟ್ಟಿದಾಗ ಅವಾಗ ಮಾಡ್ಸಿರೋ ಕಿಚನ್ ಅದು. ಅದಕ್ಕೋಸ್ಕರ ಅಲ್ಲಿ ಸೆಟ್ ಮಾಡ್ಬೇಕು ಅಂತ ಹೇಳಿ ಟೈಲ್ಸ್ ನ ಆರ್ಡರ್ ಮಾಡಿದೀನಿ. ಅದು ಯಾವ ತರ ಇದೆ ಅಂತ ಈ ತರ ಟೈಲ್ಸ್ ಆರ್ಡರ್ ಮಾಡಿದ್ದೆ ನಾನು. ಸೊ ಇದು ಬಂದು ಬ್ಲಾಕ್ಸ್ ತರ ಇರುತ್ತೆ. ಸೊ ಇದನ್ನ ಒಂದನ್ನೇ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡಿದ್ದು. ಇದು ಮೀಶೋ ಅಲ್ಲಿ ಇದೆ ಆಕ್ಚುಲಿ, ಬಟ್ ನನಗೆ ಫ್ಲಿಪ್ಕಾರ್ಟ್ ಅಲ್ಲಿ ಕಮ್ಮಿ ಬಿತ್ತು. ನಿಮಗೆ 4 ಪೀಸಸ್ಗೆ 500 ಬರುತ್ತೆ ಮೀಶೋ ಅಲ್ಲಿ, ಬಟ್ ಇದರಲ್ಲಿ ಫ್ಲಿಪ್ಕಾರ್ಟ್ ಅಲ್ಲಿ ನಿಮಗೆ 10 ಪೀಸಸ್ಗೆ 500 ಸಮಥಿಂಗ್ ಬರುತ್ತೆ. ಸೊ ವರ್ತ್ ಅಲ್ವಾ, ಅದಕ್ಕೋಸ್ಕರ. ಸೊ ಇದನ್ನ ಈ ತರ ಬರುತ್ತೆ ಬ್ಲಾಕ್ಸು. ಎಷ್ಟು ಚೆನ್ನಾಗಿ, ಇವಾಗ ಆಲ್ರೆಡಿ ನಾನು ಟೈಲ್ಸ್ ಹಾಕ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ವಿಡಿಯೋ ಇಟ್ಕೊಳಕ್ಕಾಗಲಿಲ್ಲ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಈ ತರ ಬರುತ್ತೆ ಬ್ಲಾಕ್ ವೈಸು. ಸೊ ಇದು ಹಾಕೋದು ಅಷ್ಟೇನು ಸಿಕ್ಕಾಪಟ್ಟೆ ಕಷ್ಟ ಏನಾಗಲ್ಲ, ಈಸಿಯಾಗಿ ಹಾಕ್ಬಿಡ್ಬೋದು. ಸೊ ಈ ತರ ಬರುತ್ತೆ. ಅದಕ್ಕೋಸ್ಕರ ಇದನ್ನೆಲ್ಲ ತಗೊಂಡು ಸೆಟ್ ಮಾಡ್ಬೇಕಲ್ಲ, ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ಅಂತೇಳಿ ಎಲ್ಲ ಸೆಟ್ ಮಾಡಕ್ಕೆ ಅಂತೇಳಿ ಈ ಒಂದು ಟೈಲ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಇದರಲ್ಲಿ ಲಿಂಕು ಸಹ ನಾನು ಅಪ್ಲೋಡ್ ಮಾಡಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ಚೆಕ್ ಮಾಡ್ಬೋದು. ಸೊ ಇದು ಬ್ಯಾಕ್ ಸೈಡ್ ಈ ತರ ಬರುತ್ತೆ. ಆಕ್ಚುಲಿ ನಾನು ತರಿಸಿದ್ದು ಬಂದು ಸೆಟ್ ಆಫ್ 13 ತರಿಸಿದ್ದೆ. ಮಿನಿಮಮ್ ಆರ್ಡರ್ ಕ್ವಾಲಿಟಿ ಬಂದು ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಬಂದು 10 ಇರೋದು. 10 ಕೆಳಗಡೆ ನೀವು ತರ್ಸಕ್ಕಾಗಲ್ಲ ಅದನ್ನ. ಅದಕ್ಕೋಸ್ಕರ ನಾನು ಫಸ್ಟೇ 13 ತರಿಸಿದ್ದೆ. ಸೊ ಫಸ್ಟ್ ಒಂದರಲ್ಲಿ ಇದರಲ್ಲಿ ಸಿಲ್ವರ್ ಪೇಪರ್ ತರ ಬರ್ತಾಯಿತ್ತು, ಇದರಲ್ಲಿ ಈ ತರ ಪೇಪರ್ ಬಂದಿದೆ. ಬಟ್ ಎರಡೂ ಬೆಸ್ಟು, ಸಿಕ್ಕಾಪಟ್ಟೆ ಚೆನ್ನಾಗಿ ಅಂಟಿಸ್ಬೋದು. ಸೊ ನಾವು ಅಷ್ಟು ಆ ಕಿಚನ್ ತೋರಿಸ್ನಲ್ಲ ಅಷ್ಟು ಜಾಗಕ್ಕೆಲ್ಲನೂ ಸೇರಿ 15 ಎಲ್ಲ ಕಂಪ್ಲೀಟ್ ಆಗೋಯ್ತು. ಇನ್ನೊಂದು ಅಷ್ಟು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇದೆಲ್ಲ ಇನ್ನೂ ಮಿಕ್ಕಿದೆ, ಜಾಸ್ತಿನೇ ಇದೆ ಇನ್ನು. ಸೊ ನೋಡೋಣ, ಇನ್ ಕೇಸ್ ಇನ್ನೂ ಎಲ್ಲಾದರೂ ಬೇರೆ ಕಡೆ ಬೇಕಾದಾಗ ಅಂಟಿಸ್ಕೋಣ ಅಂತೇಳಿ. ಒಂದು ನಿಮಿಷ ಅಂಟಿಸ್ಕೋಣ ಅಂತೇಳಿ ಇದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ. ಸೊ ಗೈಸ್ ನೋಡೋದಲ್ಲ ಇವತ್ತಿನ ವ್ಲಾಗ್ ಯಾವ ಥರ ಇತ್ತು ಅಂತ. ಸೊ ಹ್ಯೂಜ್ ಮೀಶೋ ಹಾಲ್ನ ಮಾಡಿದ್ದೀನಿ. ಸೊ ಕಿಚನ್ ಬಗ್ಗೆ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಿಚನ್ನ ಯಾವ ಥರ ಮೇಕ್ ಓವರ್ ಮಾಡ್ತೀನಿ ಅಂತ ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಬೇಗ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಎಡಿಟ್ ಮಾಡಿ. ಬಿಕಾಸ್ ವರ್ಕು ಬೇಬಿ ಎಲ್ಲ ನೋಡ್ಕೊಂಡು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಪ್ಲೋಡ್ ಮಾಡೋದು, ನನಗೆ ಗೊತ್ತು. ಸೊ ಆದರೂ ನಾನು ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಸೊ ಆದಷ್ಟು ಬೇಗ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿ ತನಕ ಯಾರು ಪೇಷನ್ಸ್ ಆಗಿ ಕುತ್ಕೊಂಡು ನನ್ನ ವಿಡಿಯೋ ನೋಡಿದ್ರ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಲಾಟ್ಸ್ ಆಫ್ ಲವ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಈ ಪ್ರಾಡಕ್ಟ್ ಲಿಂಕ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು ಎಲ್ಲಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ನಿಮಗೆ ಯಾವುದೇ ಪ್ರಾಡಕ್ಟ್ ಬೇಕಾದ್ರೂ ದಯವಿಟ್ಟು ಹೋಗಿ ಅಲ್ಲಿ ನೋಡಿ. ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಪ್ರತಿಯೊಂದು ಪ್ರಾಡಕ್ಟ್ಸ್. ನಿಮಗೆ ಯಾವ ಪ್ರಾಡಕ್ಟ್ಸ್ ಜಾಸ್ತಿ ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬೈ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಾಯ್.